ಬಸವ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ಬಸವರಾಜವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಅದ್ರ ಮುದ್ದಾಗಿ ಒಂದು ವಿಶೇಷ ಏನು ಅಂತ ಅಂದರೆ, ತುಮಕೂರಿನಲ್ಲಿ ಬಸವ ಅಕಾಡೆಮಿ ವತಿಯಿಂದ ನಾವು ಬ್ರಹ್ಮರಂಭಾಸಿ ಥೆರಪಿ ಸೆಂಟರನ್ನು ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ದೀವಿ. ಇವತ್ತು ನೀವೆಲ್ಲ ಬಂದಿರೋಕ್ಕೆ ಎಲ್ಲರಿಗೂ ಸ್ವಾಗತಿಸ್ತಾ ಇದ್ದೀವಿ. ಶ್ರೀಯುತ ಗಂಗಾಧರೇನರು ಅವರು ರಿಕೆ ಗ್ರ್ಯಾಂಡ್ ಮಾಸ್ಟರ್ ಮತ್ತು ನಿವೃತ್ತ ಹೆಡ್ ಮಾಸ್ಟ್ರು ಹಾಗೂ ಡಾಕ್ಟ್ರು. ಹೋಮಿಯೋಪತಿಯಲ್ಲಿ ಸುಮಾರು ಒಂದು 25 ವರ್ಷಗಳ ಕಾಲ CS ಪುರದಲ್ಲಿ ತಮ್ಮ ಡಾಕ್ಟರ್ ವೃತ್ತಿಯನ್ನು ನಿರ್ವಹಿಸಿ ರಿಟೈರ್ಡ್ ಇದ್ದಾರೆ. ಆಕ್ಚುಲಿ ಇವರು ನಮಗೆ ಬ್ರದರು. ಇವರ ಮಾರ್ಗದರ್ಶನದಲ್ಲಿ ನಾನು ರೇಖೆಯನ್ನು ಕಲ್ತಿದ್ದೆ. ಇದಕ್ಕೆ ಕಲರ್ ಥೆರಪಿ ಬರೋಕ್ಕೆ ಇವರೇ ಒಂದು ಕಾರಣ ನನಗೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಹಿರಿಯರಿಂದ ಉದ್ಘಾಟನೆ ಮಾಡಬೇಕು ಅಂತ ಅವ್ರನ್ನ ಆಹ್ವಾನಿಸಿದ್ದೇವೆ. ಅದೇ ರೀತಿ ನಮ್ಮ ತುಮಕೂರಿಗೆ ಪ್ರಪ್ರಥಮ ಬಾರಿಗೆ ಬಸವ ಅಕಾಡೆಮಿ ಕಲರ್ ಥೆರಪಿಯನ್ನು ತಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಂಥ ಉಮಾಶಂಕರು, ಉಮೇಶ್, ವಿಜಯ್, ರಂಗನಾಥ್ ಅವರೆಲ್ಲ ಮುಖ್ಯವಾಗಿ ನಮ್ಮ ರಾಣಿ ಬಂದಿರಬೇಕು ಅಂತಂದ್ರೆ, ನಾವು ತುಮಕೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಮೀಟಿಂಗ್ ಮಾಡಿದಾಗ ನಾವು ಈ ಜನ ಸೇರ್ಕೊಂಡಿದ್ದು. ಆಮೇಲೆ ಬ್ರಹ್ಮಶಂಕರು, ಇವರು, ನಮ್ಮ ಜಗನ್ನಾಥ್, ನಮ್ಮ ಚಲುವರಾಜು, ನಾವೇನು ಮಾಡ್ದೋ ಈಗ ನಾವೆಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಮಾಡ್ದೋ. ಇವತ್ತಿನ ದಿವಸ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಸೆಂಟರ್ನ ಉದ್ಘಾಟನೆಯನ್ನ ಮತ್ತು ಬಸವ ಅಕಾಡೆಮಿ ಕಲರ್ ಥೆರಪಿಯ ಶಿಬಿರ ಫ್ರೀ ಕ್ಯಾಂಪನ್ನು ನಮ್ಮ ಗಂಗಾಧರ್ ಸರ್ ಅವರು ಉದ್ಘಾಟನೆ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಉಮಾಶಂಕರ್ ಅವರು ಬಂದಿದ್ದಾರೆ, ಹಾಗೂ ಉಮೇಶ್ ಅವರು ಬಂದಿದ್ದಾರೆ, ನಮ್ಮ ವಿಜಯ್ ಸಾರು, ರಾಜಶೇಖರ್ ಸಾರು, ವೀರೇಶ್ ಸಾರು, ತಾವು ಎಲ್ಲ ಬಂದಿದ್ದೀರಾ. ರಾಣಿ ಮೇಡಮ್ ಸಹ ಇದರ ಜೊತೆ ಇದ್ದಾರೆ. ಮತ್ತು ಇದ್ದಂಥ ನಮ್ಮ ಹೀಲರ್ಸ್ಗಳೆಲ್ಲ ಬಂದಿದ್ದೀರಾ. ಅವ್ರಿಗೂ ಎಲ್ಲ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಹಿರಿಯರಾದಂಥ ಸರ್ ಅವರು ಉದ್ಘಾಟನೆ ಮಾಡಿದೆ. ಜೊತೆಯಲ್ಲಿ ನಮ್ಮ ಇವರು ಸಹ ಸೇರ್ಕೊಂಡು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಾಗರ್ತಾವಿವ ಸಂಸ್ಕೃತೋ ವಾಗರ್ತ ಪತಿಪತಯೇ ಜಗತ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರಮೋದ್ ಸರ್, ಪ್ರಮೋದ್ನ ಕರಿಬೇಕು ಸರ್, ನನ್ನೇನಲ್ಲ. ಇದೆಲ್ಲ ಮಾಡೋದು ಪ್ರಮೋದ್. ಫಸ್ಟ್ ನಮ್ಗೆ ಹಾಕಿಲ್ಲ ಇದಕ್ಕೆ ಆಗಿರಲಿ ಅಂತ.
ಸ್ಟಾರ್ಟ್. ಸರ್ ನೋಡಿ, ಇಲ್ಲಿ ನಮಗೆ ಇಲ್ಲೊಂದು ಮೂಳೆ ಸ್ಟ್ರೈಕ್ ಬಂದಿರುತ್ತೆ ನೋಡಿ. ಮತ್ತೆ ಇಲ್ಲಿ ಜಾಸ್ತಿ ಶುರು ಆಗುತ್ತಲ್ಲ ಇದ್ರದ್ದು ನಮ್ಮ ಮೂಳೆ, ಅಲ್ಲಿ ನೀವು ಕೆಳಗಡೆ ಈ ತರ ಸ್ಟಿಮ್ಯುಲೇಟ್ 1-5 ಸಲ ಹಿಂಗೆ ಅಂದ್ರೆ ಸಾಕು ನಿದ್ರೆ ಬರುತ್ತೆ. ಇವಾಗ ಮಕ್ಕಳು ಏನ್ ಮಾಡ್ತಾರೆ, ಓದ್ರಿ ಇಲ್ಲಿ ಟೇಬಲ್ ಮೇಲೆ ಕುತ್ಕೊಂಡು ಓದ್ತಾರೆ, ನೀವು ಅದೇನೆ ಅವ್ರೇನಾದ್ರು ಹಿಂಗೆ ಮನ್ಕೊಂಡು ಹಿಂಗೆ ಕೈ ಇಟ್ಕೊಂಡು ಓದ್ತಾರೆ ಅನ್ಕೊಳ್ಳಿ, ಹಂಗೆ ದಬ್ಬಾಕೊಂತಾರೆ. ಯಾಕೆಂದ್ರೆ ಇಲ್ಲೊಂದು ಪಾಯಿಂಟ್ ಇರುತ್ತೆ, ನೀವು ಯಾವಾಗ ಹಿಂಗೆ ಕೈ ಕೊಡ್ತೀರ ಅವ್ರು ನಿದ್ರೆ ಬರುತ್ತೆ. ಜಸ್ಟ್ ಈ ತರ ಸ್ಟಿಮ್ಯುಲೇಟ್ ಮಾಡಿ, ಯಾರಿಗೆ ಬಂದಿಲ್ಲ ಅಂದ್ರೆ ಟ್ರೈ ಮಾಡಿ ನಿದ್ರೆ ಬರುತ್ತೆ. ಸರಿ.